सर्वसिद्धं शिवप्रदं स्वयं सिद्धम् अहं वन्दे सिद्धारूढयतीश्वरम् सिद्धारूढयतीश्वरम् अद्वैत सार्वभौम चक्रवर्ती ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶ್ರೀಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಸದ್ಗುರು ತಾತಾರೂಢರ, ಸದ್ಗುರು ಶಿವರಾಮ ಅವಧೂತರ, ಸದ್ಗುರು ಶಿವಶರಣಂದ ಅವಧೂತರ, ಸದ್ಗುರು ಕಟ್ಟೆ ಬಸವಾನಂದ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶ್ರೀಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, 59ನೇ ವರ್ಷದ ವೇದಾಂತ ಪರಿಷತ್ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಧಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ವೇದಿಕೆ ಮೇಲೆ ಆಸೀನರಾದ ಪರಮ ಪೂಜ್ಯ ಅವ್ಯಕ್ತಾನಂದ ಸರಸ್ವತಿ ಮಹಾಶ್ರವಣೆಯವರು ಎಲ್ಲ ಪೂಜ್ಯರ ಹಾಗೂ ಮಾತೆಯವರ ಚರಣಗಳಿಗೆ ಅನೇಕ ನಮನಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಶ್ರೀಮನ್ ಶ್ರೀಗಳವರ ಕೈವಲ್ಯ ಪದ್ಧತಿಯೊಳಗಿನ ನೀತಿ ಕ್ರಿಯಾಚರ ಸ್ಥಳದ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಬಹು ಸುಂದರವಾಗಿ ತಮ್ಮ ಉಪದೇಶಾಮೃತವನ್ನು ನೀಡಿದರು. ಕರುಣ ವಿದ್ಯೆಗಳುಳ್ಳ ಗುರು ಭಜನೆಯನ್ನು ಶ್ರೀಮನ್ ಶ್ರೀಗಳು ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಹೇ ಭಗವಂತ, ನನಗೆ ಸದ್ಗುಣಗಳನ್ನೇ ಕೊಡುವಂತ ಕೇಳಿದರು. ಯಾಕಂದ್ರೆ ಸತ್ವ ಸಂಜಾಯತೆ ಜ್ಞಾನಂ, ಯಾರಲ್ಲಿ ಸದ್ಗುಣ ಇರ್ತಾವೋ ಅವರಿಗೆ ಆತ್ಮಜ್ಞಾನ ಅನ್ನುವಂತಾಗ್ತದೆ. ಅಂಥ ಅನೇಕ ಸದ್ಗುಣಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಸದ್ಗುಣ ಯಾವುದು ಅಂತಂದ್ರೆ ಇಲ್ಲಿ ಗುರು ಸೇವೆ. ಎಂಥ ಗುರುವಿನ ಸೇವೆಯನ್ನ ಕೇಳ್ತಾರೆ ಅಂತಂದ್ರೆ ಕರುಣ ವಿದ್ಯೆಗಳುಳ್ಳ ಗುರು ವಚನೆಯೇನು. ಯಾವ ಗುರುವಿನಲ್ಲಿ ಕರುಣ ಅನ್ನುವಂತಾಗಿರ್ತದೆ, ಅಂದ್ರೆ ಅಜ್ಞಾನದಿಂದ ಈ ಸಂಸಾರದೊಳಗೆ ಅನೇಕ ಕರ್ಮಗಳನ್ನ ಮಾಡ್ತಾ, ಕರ್ಮ ಫಲಭೋಗಗಳನ್ನ ಅನುಭವ ಮಾಡ್ತಾ, ಇಹದಿಂದ ಪರಕ್ಕ ಪರದಿಂದ ಇಹಕ್ಕ ಸಂಚಾರ ಮಾಡ್ತಕ್ಕಂಥ ಜೀವಿಗಳನ್ನ ಕಂಡು ಇವರ ಅಜ್ಞಾನ ಯಾವಾಗ ತೊಲಗುತ್ತದೆ, ಇವರಿಗೆ ಬಂದಿರತಕ್ಕಂಥ ಜನ್ಮ ಮೃತ್ಯುಗಳು ಯಾವಾಗ ಬಿಡುಗಡೆ ಆಗ್ತಾ ಇದ್ದಾವೋ, ಇವರಿಗೆ ಅಂತಹ ಶ್ರೇಷ್ಠವಾದ ಜ್ಞಾನ ಬೋಧನೆಯನ್ನ ಮಾಡಿ ಇವರನ್ನ ಉದ್ಧರಿಸಬೇಕನ್ನುವಂತ ಒಂದು ಶ್ರೇಷ್ಠವಾದ ಕರುಣಾಗುಣ ಅನ್ನುವಂತಹದ್ದು ಯಾರಲ್ಲಿ ಅದ ಅಂಥ ಗುರುವಿಗೆ ನಾವು ಶರಣಾಗತರಾಗಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅವರಲ್ಲಿ ವಿದ್ಯೆ ಅನ್ನುವಂತಹದ್ದು ಇರಬೇಕು. ಶಿಷ್ಯರಿಗೆ ಬಂದಿರತಕ್ಕಂಥ ಎಲ್ಲಾ ಸಂಶಯ ನಿವಾರಣೆ ಮಾಡಿ ಸಂಶಯರಹಿತವಾಗಿರ್ತಕ್ಕಂಥ ಒಂದು ಆತ್ಮವಿದ್ಯೆಯನ್ನ ಅವರಿಗೆ ಅಪರೋಕ್ಷವಾಗುವ ಹಾಗೆ ಉಪದೇಶವನ್ನ ಮಾಡಿ ಅವರ ಅಜ್ಞಾನವನ್ನು ಹರಣ ಮಾಡತಕ್ಕಂಥ ಅಂತ ವಿದ್ಯೆ ಉಳ್ಳಂತ ಸದ್ಗುರುವಿಗೆ ನಾವು ಶರಣಾಗತರಾಗಬೇಕು ಅಂತ ಹೇಳಿದರು. ಯಾಕಂದ್ರೆ ನಾವು ಸದ್ಗುರುವಿಗೆ ಶರಣಾಗತರಾಗದ ಹೊರತು ಈ ಬಹುದುಃಖ ಅನ್ನುವಂತಹದ್ದು ದೂರ ಆಗೋದಿಲ್ಲ. ನಾವೆಲ್ಲರೂ ಈ ಸಂಸಾರ ಅನ್ನುವಂತ ಸಮುದ್ರದಲ್ಲಿ ನಾವು ಮುಳುಗುತ್ತಾ ಇದ್ದೀವಿ. ಈ ಸಮುದ್ರದಿಂದ ನಮ್ಮನ್ನ ಉದ್ಧಾರ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ನಮ್ಮ ಸದ್ಗುರುಗಳಾದ. ಅದಕ್ಕೆ ಅಪಾರ ಸಂಸಾರ ಸಮುದ್ರ ಮಧ್ಯೆ ಸಮಜ್ಜತೋ ಮೇ ಶರಣಂ ಕಿಮಸ್ತಿ ಒಂದು ಶ್ಲೋಕದಲ್ಲಿ ಆಚರಣೆ ಹೇಳ್ತಾ ಇದ್ದಾರೆ. ಈ ಸಂಸಾರ ಅನ್ನುವಂತ ಸಮುದ್ರದೊಳಗೆ ನಾವೆಲ್ಲರೂ ಮುಳುಗುತ್ತಾ ಇದ್ದೀವಿ. ಆದ್ರೆ ನಮ್ಮನ್ನ ಈ ಸಂಸಾರ ಸಾಗರದಿಂದ ಉದ್ಧಾರ ಮಾಡತಕ್ಕಂಥವ್ರು ಯಾರು ಅಂತಂದ್ರೆ ವಿಶೇಷ ಪಾದಾಂ ಭುಜದೀರ್ಘ ನೌಕಾಂ ಅಂತ ಹೇಳಿದರು. ಹೇಗೆ ನಮಗೆ ಸಮುದ್ರದಲ್ಲಿ ಮುಳುಗುವಂತ ವ್ಯಕ್ತಿಗೆ
ಒಂದು ಹಡಗಾಗ್ಲಿ ಅಥವಾ ಒಂದು ನೌಕೆ ತೆಪ್ಪ ಅನ್ನುವಂತ ದೊರಕಿದ್ರೆ ಹೆಂಗವನು ಸುಲಭವಾಗಿ ಅದನ್ನ ದಾಟಿ ಹೋಗ್ತಾ ಇದ್ದಾನಲ್ಲ, ಹಂಗ ಈ ಭವಸಾಗರದಲ್ಲಿ ಮುಳುಗತಕ್ಕಂತ ನಮಗ ಗುರುವಿನ ಚರಣಗಳ ಆಶ್ರಯ ಎನ್ನುವಂತಾದ ನಮಗೆ ಸಿಕ್ತು ಅಂತಂದ್ರೆ ಸದ್ಗುರುನಾಥ ನಮ್ಮನ್ನ ಸುಲಭವಾಗಿ ದಾಟಿಸಿಬಿಡ್ತಾ ಇದ್ದ. ಅದಕ್ಕೆ ಗುರುವಿನ ಭವನದಿ ತರನ ಕೋಯಿ ಜೋ ಹರಿಶಂಕರ ವಿರಿಂಚಿ ಸಮನವೋಯಿ ಅಂತೇಳಿ ಒಂದು ದೋಯೊಳಗೆ ಹೇಳಿಕೊಂಡು ಬಂದ್ರು. ಗುರುವಿನ ಹೊರತಾಗಿ ಈ ಭವನದಿಯನ್ನ ದಾಟತಕ್ಕಂಥವ್ರು ಯಾರೂ ಇಲ್ಲ. ಇವತ್ತು ಬ್ರಹ್ಮ ಇರಬಹುದು, ವಿಷ್ಣು ಇರಬಹುದು, ಶಂಕರ ಇರಬಹುದು. ಅವರು ನಾವು ಮಾಡಿದ ತಪಸ್ಸಿಗೆ ನಮಗೆ ಐಹಿಕ ಅಥವಾ ಸರ್ಕಾರಿ ಭೋಗಗಳನ್ನ ಕೊಡಬಲ್ಲರೇ ಹೊರತು ನಮ್ಮನ್ನ ಈ ಭವಸಾಗರದಿಂದ ದಾಟಿಸಲಾರರು, ನಮಗೆ ಬಂದ ಅಜ್ಞಾನವನ್ನ ಕಳೆಯಲಾರರು, ನಮಗೆ ನಿಜವಾದ ಮೋಕ್ಷ ಸುಖವನ್ನ ಉಂಟು ಮಾಡ್ತಾರೇನು ಅಂತಂದ್ರೆ ಇಲ್ಲ. ಅದು ಕೇವಲ ಸದ್ಗುರುವಿನಿಂದ ಮಾತ್ರ ಅದು ಸಾಧ್ಯ ಅದ. ಅದಕ್ಕೆ ನಾವು ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಕರುಣಾಶಾಲಿಗಳಾಗಿರ್ತಕ್ಕಂಥ ಸದ್ಗುರುಗಳ ಚರಣಕ್ಕೆ ನಾವು ಶರಣ ಬಂದೀವಿ ಅಂತಂದ್ರೆ ಸದ್ಗುರು ನಮ್ಮನ್ನ ಕರುಣೆಯಿಂದ ನಮ್ಗೆ ಯಥಾರ್ಥವಾಗಿರ್ತಕ್ಕಂಥ ಬ್ರಹ್ಮಜ್ಞಾನವನ್ನ ಬೋಧ ಮಾಡಿ ನಮ್ಮನ್ನ ಉದ್ಧಾರ ಮಾಡುವಂತವರಾಗ್ತಾ ಇದ್ದಾರ. ಅದಕ್ಕೆ ಗುರು ಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾದ ಚಿರಾತ್ಮವ ಮುಕ್ತ ಸೇಂದ್ರಿಯ ಮಾನಸ ನಿಯಮಾದೇವಂ ರಕ್ಷಸಿ ನಿಜ ಹೃದಯಸ್ಥಂ ದೇವಂ. ನೋಡಪ್ಪ, ನಿನ್ನ ಹೃದಯದಲ್ಲಿರ್ತಕ್ಕಂಥ ಭಗವಂತನನ್ನೇ ಕಾಣಬೇಕಾಗಿತ್ತು ಅಂತಂದ್ರೆ ಗುರುವಿನ ಚರಣ ಕಮಲದಲ್ಲಿ ದೃಢವಾಗಿರ್ತಕ್ಕಂಥ ಭಕ್ತಿಯನ್ನ ಮಾಡು. ಆ ಸದ್ಗುರುನಾಥ ನಿನ್ನ ಸೇವೆಗೆ ಮೆಚ್ಚಿ ನಿನಗೆ ಯಥಾರ್ಥವಾಗಿರ್ತಕ್ಕಂಥ ಆತ್ಮಜ್ಞಾನವನ್ನ ಬೋಧ ಮಾಡ್ತಾ ಇದ್ದಾನ. ಸಂಸಾರಾದ ಚಿರಾತ್ಮವ ಮುಕ್ತ ಅಂತ ಹೇಳಿದ್ರು. ಈ ಸಂಸಾರ ಅನ್ನುವಂತ ನದಿ ಅಥವಾ ಸಮುದ್ರದಿಂದ ಶೀಘ್ರವಾಗಿ ನಿನ್ನನ್ನ ಪಾರು ಮಾಡುವಂತವನಾಗ್ತಾ ಇದ್ದಾನ. ಅದಕ್ಕೆ ಅಂಥ ಶ್ರೇಷ್ಠ ಸದ್ಗುರುವಿಗೆ ನೀನು ಶರಣಾಗತನಾಗು. ಯಾಕಂದ್ರೆ ಲೋಕದಲ್ಲಿ ಬಹಳ ಜನ ಗುರುಗಳದ, ಆದ್ರೆ ನಮಗ ಬ್ರಹ್ಮವಿದ್ಯೆಯನ್ನ ಬೋಧ ಮಾಡಿ ಈ ಸಂಸಾರ ಅಂದ್ರೆ ಜನ್ಮ ಮರಣಗಳಿಂದ ಬಿಡುಗಡೆಯನ್ನ ಮಾಡತಕ್ಕಂಥ ಸದ್ಗುರುಗಳು ಸಿಗುವುದು ಬಹಳ ವಿವರ ಅಂತ ಹೇಳಿದರು. ಅವಿದ್ಯಾಯಾಮಂತರೇ ವರ್ತಮಾನ ಸ್ವಯಂ ಧೀರ ಪಂಡಿತ ಮನ್ಯಮಾನ ಜಂಗನ್ಯಮಾನ ಪರ್ಯಂತಿ ಮೂಢ ಅಂದೇ ನೈವ ನೀಯಮಾನ ಯಥಾಂತ ಅಂತೇಳಿ ಮುಂಡಕೋಪನಿಷತ್ನಲ್ಲಿ ಹೇಳಿದಂತೆ ತಾವು ಅಜ್ಞಾನದಲ್ಲಿ ಅದರ ನಾವೇ ದೊಡ್ಡ ಪಂಡಿತರು ಅಂತ ತಿಳ್ಕೊಂಡಾರ. ಅವರು ಕೂಡ ಇಹದಿಂದ ಪರದಿಂದ ಇಹಕ್ಕ ತಿರುಗುತ್ತಾ ಇದ್ದಾರ. ನಿಮ್ಮನ್ನ ಮುಕ್ತರನ್ನಾಗಿ ಮಾಡ್ತೀವಿ, ನೀವು ನಮ್ಮ ಶರಣಾಗತರಾಗ್ರಿ, ನಮ್ಮ ಶಿಷ್ಯರಾಗ್ರಿ ಅಂತೇಳಿ ಹಿಂಗ ಗುರುಗಳು ಬಹಳ ಜನ ಹಿಂಗೆ ಹೇಳುವಂತ ಗುರುಗಳು ಅದಾರ. ಒಂದು ವೇಳೆ ಅಂಥವ್ರು ನಾವು ಶರಣಾಗತರಾಗೀವಿ ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತಂದ್ರೆ ಅಂದೇನೈವ ನಿಯಮಾನ ಯಥಾಂಧ. ಒಬ್ಬ ಕುರುಡನನ್ನ ಇನ್ನೊಬ್ಬ ಕುರುಡ ಆಶ್ರಯ ಮಾಡಿದ್ರೆ ಅವನು ತನ್ನ ಗಮ್ಯಸ್ಥಾನವನ್ನ ಸೇರ್ತಾನೇನು ಅಂತಂದ್ರೆ ಇಲ್ಲ. ಒಳ್ಳಿಗೂಡರು ಕೂಡಿ ಹಳ್ಳರನು ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶವಿಲ್ಲದಿರೆ ಮುಕ್ತಿ ಎತ್ತರದು ಸರ್ವಜ್ಞ ಅಂತ ಹೇಳಿದಂತೆ ಕುರುಡನನ್ನ ಕುರುಡ ಹಿಂಬಾಲಿಸಿದ್ರೆ ಇಬ್ರು ಕೂಡಿ ಒಂದು ಯಾವುದೋ ತಗ್ಗಿನಲ್ಲಿ ಕುಣಿಯಲ್ಲಿ ಹೆಂಗ್ ಹೋಗಿ ಬೀಳ್ತಾರಲ್ಲ, ಹಂಗ ನಾವು ಈ ಸಂಸಾರ ಅನ್ನುವಂತ ಈ ಒಂದು ಕುಣಿಯೊಳಗೆ ನಾವು ಹೋಗಿ ಬೀಳ್ತೇವೆ, ಒಂದು ತಗ್ಗಿನಲ್ಲಿ ಹೋಗಿ ಬೀಳ್ತೀವಿ. ಅದಕ್ಕೆ ಇಲ್ಲಿ ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆಗಿರ್ತಕ್ಕಂಥ ಸದ್ಗುರುವಿಗೆ ನಾವು ಶರಣಾಗತರಾಗ ಮಾತ್ರ ನಾವು ಈ ಸಂಸಾರ ದುಃಖದಿಂದ ಜನ್ಮ ಮರಣಗಳಿಂದ ಬಿಡುಗಡೆಯನ್ನ ಹೊಂದಿ ನಾವು ಮುಕ್ತರಾಗಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಕರುಣಾಶಾಲಿಗಳು ಹಾಗೂ ದಯಾಮೂರ್ತಿಗಳಾಗಿರ್ತಕ್ಕಂಥ ಅಪ್ಪಾಜಿಯವರು ನಮಗೆ ದೊರಕಿದಾರ. ಅವರ ದರ್ಶನ, ಅವರ ಒಂದು ಕೃಪಾ, ಅವರ ಕರುಣೆ ಎನ್ನುವಂತಹದ್ದನ್ನ ನಾವೆಲ್ಲರೂ ಪಡ್ಕೊಂಡು ಧನ್ಯರಾಗೋಣ, ಮುಕ್ತರಾಗೋಣ. ಇನ್ನು ಮುಂದೆ ಅಪ್ಪಾಜಿಯವರ ಆಶೀರ್ವಚನ, ಕಿರೀಟ ಮಹಾಪೂಜೆ ದರ್ಶನ ಅನ್ನುವಂತಹದ್ದು ನಾವೆಲ್ಲರೂ ಮಾಡಿಕೊಂಡು ಪುನೀತರಾಗೋಣ ಅಂತ ಹೇಳ್ತಾ ಈ ಎರಡುಗಳನ್ನ ಅಪ್ಪಾಜಿಯವರ ದರ್ಶನ ರಮಿಸ್ತಾ ಇದ್ದೇನೆ. ಓಂ ಸಹನಾವತು ಸಹನೌ ಭುನಕ್ತು ಸವೇಂದ್ರಿಯಂ
ಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಸದ್ಗುರು ಶಿವರಾಮಾವಧೂತರ ಚರಣಾರವಿಂದಗಳಿಗೆ ನಮಿಸಿ, ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಎಲ್ಲ ಪೂಜಾರಿಗಳು ನಮಿಸಿ, ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿ, ಕರುಣ ವಿದ್ಯೆಗಳುಳ್ಳ ಗುರು ಭಜನೆಯನ್ನು ಬೇಡುವೆನ ಭವ ನಿಮ್ಮನು ಭವಭವಗಳು ಮಾಡೆನ ಒಲಿದು ಸುಗುಣ ಸಂತತಿಯನೆಂದು ಅಂತ ಹೇಳಿದರು. ಇಲ್ಲಿ ಪರಮಾತ್ಮನ ಕುರಿತ ಭಕ್ತ ಪ್ರಾರ್ಥನೆ ಮಾಡಿ ಕೇಳ್ತಾನೆ, ಹೇ ಪರಮಾತ್ಮ, ನನಗಿದನ್ನು ಕೊಡಪ್ಪ. ಏನು ಕೊಡಬೇಕು? ಕರುಣಾ ಮತ್ತು ವಿದ್ಯಾ. ಕರುಣಾ ವಿದ್ಯಾ ಇದ್ದಂತ ಸದ್ಗುರುನಾಥನನ್ನ ನನಗೆ ಅನುಗ್ರಹ ಮಾಡು ಅಂತ. ಬೆಳ್ಳಿ, ಬಂಗಾರ, ಮುತ್ತು, ರತ್ನ, ಭೂಮಿ, ಸೀಮಿ, ರಾಜ್ಯ ಇವ್ರನ್ನ ಕೇಳಲಿಲ್ಲ ಅವರು. ಏನು ಕೇಳಿದ್ರು ಪರಮಾತ್ಮನ ಕುರಿತ? ಕರುಣಾ ಇರಬೇಕು, ವಿದ್ಯಾ ಇರಬೇಕು. ಇಂಥ ಕರುಣಾ ವಿದ್ಯಾ ಇದ್ದಂತ ಸದ್ಗುರುನಾಥನಿಗೆ ನನಗೆ ಅನುಗ್ರಹ ಮಾಡು ಅಂತ. ಕರುಣಾ ಅಂದ್ರೆ ಭವಸಾಗರದಲ್ಲಿ ಬಿದ್ದಂತ ಯಾವ ಜೀವಿಗಳನ್ನ ಈ ಭವದುಃಖದಿಂದ ಬಿಡುಗಡೆ ಮಾಡಿ ಶಾಶ್ವತವಾದ ಸುಖವನ್ನು ಅನುಗ್ರಹಿಸಿ ಮುಕ್ತರನ್ನಾಗಿ ಮಾಡುವಂತ ಸದ್ಗುರುನಾಥನಿಗೆ ನನಗೆ ಕೊಡಪ್ಪ. ಭವದುಃಖದಲ್ಲಿ ಬಿದ್ದಂತ ಜೀವಿಗಳು ಈ ಭವದುಃಖವನ್ನು ಬಿಡುಗಡೆ ಮಾಡಿಕೊಂಡ ಜನನ ಮರಣ ರೂಪಾತ್ಮಕವಾದಂತಹ ಭವದುಃಖವನ್ನು ಕಳೆದುಕೊಂಡ ಶಾಶ್ವತವಾದ ಸುಖ, ನಿತ್ಯವಾದ ಸುಖ, ಅಂತ ನಿತ್ಯವಾದ ಸುಖವನ್ನು ಅನುಗ್ರಹ ಮಾಡಿ ನನ್ನ ರಕ್ಷಣೆ ಮಾಡತಕ್ಕಂಥ ಸದ್ಗುರುನಾಥನನ್ನು ನನಗೆ ಒದಗಿಸು ಅಂತಪ್ಪ. ಸದ್ಗುರುನಾಥನ ಕೃಪಣಗಾದ ಸಾಧನ ಸಂಗನಾಗ್ತೇನೆ. ಯಾಕೆ ಅನೇಕ ಜನ್ಮಗಳನ್ನು ಎತ್ತುವಂತ ಬಂದಿದ್ದೀವಿ. ಈ ಮನುಷ್ಯ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಳಬೇಕಾದ್ರೆ ನಾವು ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುನಾಥನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು. ಎಂಥ ಸದ್ಗುರು? ಶ್ರೋತ್ರಿಯ ಬ್ರಹ್ಮನಿಷ್ಠ, ಸಕಲ ವೇದಾಂಗಗಳನ್ನು ಬದಲಾವಣಾಗಿರಬೇಕು. ಅಷ್ಟೇ ಅಲ್ಲ, ಪರಿಪೂರ್ಣವಾದ ಪರಬ್ರಹ್ಮದ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರವನ್ನು ಸದಾ ತನ್ನ ಆನಂದದಲ್ಲಿ ತಾನಿರಬೇಕು. ಅಂತ ಸದ್ಗುರುನಾಥನ ಕೃಪಾಣಗಾಗಬೇಕು ಅನ್ನೋದು. ಎಲ್ಲ ವೇದಾಂಗಗಳನ್ನು ಬದಲಾವಣಾಗಿರ್ಬೇಕಮ್ಮ ಗುರು. ಆಮೇಲೆ ತಾನು ಪೂರ್ಣವಾದ ಪರಮಾತ್ಮನ ಸ್ವರೂಪನೇ ಆಗಿರಬೇಕು. ಪೂರ್ಣವಾದ ಪರಬ್ರಹ್ಮದ ಸ್ಥಿತಿಯಲ್ಲಿ ತಾನು ನಚ್ಚಿರಬೇಕು. ಅಂತ ಸದ್ಗುರುನಾಥನ ಕೃಪೆಗಳ ಕೊಡಪ್ಪ. ನನಗೆ ಬೆಳ್ಳಿ, ಬಂಗಾರ, ಮುತ್ತು, ರತ್ನ ಅದು ಇದು ಬೇಕಾಗಿಲ್ಲ. ಗುರುಗಳು ಬೇಕು. ಎಂಥ ಗುರುಗಳು? ಭವಸಾಗರವನ್ನು ದಾಟಿಸಿ ಶಾಶ್ವತವಾದ ಸುಖವನ್ನು ನನಗೆ ಅನುಗ್ರಹಿಸಿ ನನ್ನನ್ನು ಈ ಭವಸಾಗರದಿಂದ ಪಾರ ಮಾಡುವಂತ ಸದ್ಗುರುನಾಥನನ್ನು ಅನುಗ್ರಹಿಸು ಅಂತ. ಅದಕ್ಕೆ ಜನ್ಮಾಂತರವನ್ನು ಎತ್ಕೊಂತ ಬಂದಾಗೆಲ್ಲ 84 ಲಕ್ಷ ಜೀವರಾಶಿ ಹುಟ್ಟುತ್ತಾ ಸಾಯ್ತಾ ಬಂದಂತ ನಾವು ಜೀವಿಗಳು ಈ ಹುಟ್ಟು ಸಾವು ರೂಪಾತ್ಮಕವಾದಂಥ ಭವದುಃಖವನ್ನು ಕಳ್ಕೊಂಡು ಮುಕ್ತರಾಗಬೇಕು. ಶಾಶ್ವತವಾದ ಸುಖದಲ್ಲಿ ನಾವು ನೆಲೆ ನಿಂತಿರಬೇಕು. ಅಂತ ನೆಲೆ ನಿಲ್ಲಿಸುವಂತ ಸದ್ಗುರುವಿನ ಕೃಪಾ ಕಟಾಕ್ಷ ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂತ ಸದ್ಗುರುನಾಥನ ಕೃಪಾನಗಾಗುವಂತೆ ಅನುಗ್ರಹಿಸುವಂತ ಕೇಳ್ಕೊತಾರೆ. ಅದೇ ಶಾಶ್ವತವಾದದ್ದು. ಪುನರ್ಪಿ ಜನನಂ ಪುನರ್ಪಿ ಮರಣಂ ಪುನರ್ಪಿ ಜನನಿ ಜಡರೇ ಶಯನಂ ಯಹ ಸಂಸಾರೇ ಕಲದುಸ್ತಾರೆ ಕೃಪಯಾಪಾರೆ ಪಾಯಿ ಮುರಾರೆ ಅಂತೇಳಿ ಹೇಳಲ್ಲ. ಪುನಃ ಹುಟ್ಟೋದು, ಪುನಃ ಸಾಯೋದು, ಇದು ಬಂದದ್ದೇ ಇದು. ಹುಟ್ಟು ಸಾವು ರೂಪಾತ್ಮಕವಾದಂಥ ದುಃಖವನ್ನು ಕಳ್ಕೊಂಡು ನಿತ್ಯವಾದ ಶಾಶ್ವತವಾದ ಸುಖ ಯಥಾನದ್ಯ ಚಂದಮಾನ ಸಮುದ್ರಯಸ್ಥಂ ಗಚ್ಚಂತಿ ನಾಮರೂಪೈ ವಿಹಾಯ ತಥಾ ವಿದ್ವಾನ್ ನಾಮರೂಪಾದಿ ಮುಕ್ತಃ ಪರಾತ್ಪರಂ ಪುರುಷಮುಪರಿತಿ ದಿವ್ಯಂ ಅಂತ ಹೇಳ್ತಾರೆ. ಹೇಗೆ ನದಿಗಳೆಲ್ಲ ಹರಿತಾ ಹೋಗಿ ಸಮುದ್ರ ಸೇರ್ತಾವ.
ಸಮುದ್ರಕ್ಕೆ ಸೇರಿ ಆದ್ಮೇಲೆ ಸಮುದ್ರ ಸ್ವರೂಪ ಆಗಿಬಿಡ್ತಾವ. ಬೇನಾಗಿ ಹಿರಿಯವಲ್ಲ ಗಂಗಾಯಮನ ಸರಸ್ವತಿ ತುಂಗ ಕೃಷ್ಣ ಇಲ್ಲೇ ಇಲ್ಲ. ಎಲ್ಲ ನಾಮರೂಪಗಳು ಹೋಗ್ಬಿಟ್ಟು ಎಲ್ಲಿ ಸಮುದ್ರಕ್ಕೆ ಹೋಗಿ ಸೇರಿದ ನದಿಗಳು ತಮ್ಮ ನಾಮರೂಪಗಳೆಲ್ಲ ಕಳ್ಕೊಂಡೇ ನೋಡ್ರಿ ಸಮುದ್ರವೇ ಆಗಿಬಿಡ್ತಾವ. ಸಮುದ್ರ ಸ್ವರೂಪವೇ. ಹಾಗೆ ಜೀವಿಗಳು ನಾವೆಲ್ಲರೂ ಕೂಡ ಹುಟ್ಟು ಸಾವು ರೂಪಾತ್ಮಕವಾದ ದುಃಖವನ್ನ ಕಳೆದುಕೊಂಡ ನಿತ್ಯವಾದ ಶಾಶ್ವತವಾದ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದ ಪರಬ್ರಹ್ಮದ ಸ್ವರೂಪ ಸಾಕ್ಷಾತ್ಕಾರ ದ್ವಾರ ಮುಕ್ತರಾಗಬೇಕು, ನಿತ್ಯ ಸುಖಿಗಳಾಗಬೇಕು. ಅಂತ ಸುಖವನ್ನು ನನಗೆ ಅನುಗ್ರಹಿಸು ಗುರುವೇ ಅಂತೇಳಿ ಗುರುನಾಥನ ಕೇಳ್ತಾರೆ. ಅದಕ್ಕೆ ಭವದುಃಖವನ್ನ ಬಿಡುಗಡೆಯಾಗಿ ನಿತ್ಯ ಸುಖವನ್ನು ಪಡ್ಕೊಳ್ತಕ್ಕಂಥ ಯಾವ ಜ್ಞಾನ ಇದೆ ಇಲ್ಲ, ಅಧ್ಯಾತ್ಮ ವಿದ್ಯಾನಾಮ ಅಧ್ಯಾತ್ಮ ವಿದ್ಯಾವಸ್ತಂತ ಎಲ್ಲ ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆ ಅಂದ್ರೆ ಪೂರ್ಣ ಪರಬ್ರಹ್ಮ ಸ್ವರೂಪವೇ ನಮ್ಮ ನಿಜ. ನಾವು ಆ ಸ್ವರೂಪವನ್ನು ಗುರುವಿನ ಮುಖಾಂತರ ಆ ಸುಖ ಸಿಗಬೇಕಾದ್ರೆ ಅಲ್ಲಿ ಇಲ್ಲಿ ಸಿಗುಂಗಿಲ್ಲ, ತಪಸ್ಸು ಮಾಡಿ ಸಿಗುಂಗಿಲ್ಲ. ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುನಾಥ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರಬೇಕು ಮತ್ತು ನಮ್ಮನ್ನ ಈ ಭವದಿಂದ ಬಿಡುಗಡೆ ಮಾಡಿ ನಿತ್ಯ ಸುಖವನ್ನು ಅನುಗ್ರಹ ಮಾಡಬೇಕು ಅನ್ನುವ ದಯ ಕರುಣಾ ಇರಬೇಕು ಗುರುವಿನಲ್ಲಿ. ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥನ ಕೃಪೆಗೆ ನಾವು ಪಾತ್ರ ಆಗಬೇಕು. ಮನುಷ್ಯ ಜನ್ಮದ ಸಾರ್ಥಕತೆ ಆಗಬೇಕಾದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುವಿನ ಕೃಪಾ ನಮಗೆ ಅವಶ್ಯವಾಗಿರಬೇಕು. ಅವನ ಕೃಪೆಯಿಂದ ನಮ್ಗೆ ಆಯ್ತಂದ್ರೆ ನಾವು ಭವದುಃಖವನ್ನು ಕಳ್ಕೊಳ್ತೇವೆ, ಶಾಶ್ವತ ಸುಖ ಸ್ವರೂಪರಾಗುತ್ತೇವೆ, ಮುಕ್ತರಾಗುತ್ತೇವೆ, ಧನ್ಯರಾಗುತ್ತೇವೆ. ಅಂತ ಧನ್ಯತ್ವ ಮನುಷ್ಯನಿಗೆ ಪ್ರಾಪ್ತಿಯಾಗಬೇಕಾದ್ರೆ ಗುರುವಿನ ಕೃಪಾ ಬೇಕು. ಗುರುವಿನ ಕೃಪೆಯಿಲ್ಲದ ಹೊರತಾಗಿ ಎಂತಪ್ಪ ಶ್ರೋತ್ರಿಯ ಬ್ರಹ್ಮಂಡ ಸದ್ಗುರುನಾಥ ನಮಗೆ ದೊರೆತದ್ದಾದರೆ ನಾವು ಈ ಭವದುಃಖವನ್ನು ಕಳೆದುಕೊಂಡ ಮುಕ್ತರಾಗ್ತೇವೆ, ಧನ್ಯರಾಗುತ್ತೇವೆ. ಅಂತ ಧನ್ಯತ್ವವನ್ನು ಪಡ್ಕೊಳ್ಳಲಿಕ್ಕೆ ಬಂದದ್ದೇ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮ ಭೋಗ ಭಾಗ್ಯಗಳನ್ನು ಪಡ್ಕೊಳ್ಳೋದು ಕಷ್ಟ ಅಲ್ಲ, ಶಾಶ್ವತವಾದ ಸುಖ, ನಿತ್ಯವಾದ ಸುಖ. ಸಾಕಣಿಸದ ಸರಿಯದ ಬೇರೊಂದನ್ನು ಬಯಸದಂತ ಹೇಳಿದಾರೆ. ಸಾಕನ್ನು ಸುಂಗಿಲ್ಲ, ಇನ್ನೊಂದು ಬಯಸಂಗಿಲ್ಲ, ಕೇವಲ ಆನಂದ ಸ್ವರೂಪನಾಗಿರ್ತಾನೆ. ಇನ್ನೊಂದು ಅಪೇಕ್ಷೆ ಇಲ್ಲ. ಯಾಕೆ? ತಾನೇ ತಾನೊಬ್ಬನಾದ ಮೇಲೆ ಇನ್ನೊಂದು ಎಲ್ಲಿದೆ ಅಂತ ಪೂರ್ಣವಾದಂಥ ಜ್ಞಾನವನ್ನು ನಾವು ಗುರುಗಳ ಮುಖಾಂತರ ಸದ್ಗುರುವಿನ ಆಶೀರ್ವಾದ ದ್ವಾರ ಆ ಸುಖವನ್ನು ನಾವು ಪಡ್ಕೊಂಡದ್ದಾದರೆ ಈ ನಮ್ಮ ಮಾನವ ಜನ್ಮ ಏನಿದೆಲ್ಲ ಇದು ಸಾರ್ಥಕವಾಗುತ್ತದೆ. ಶಾಶ್ವತವಾದ ಸುಖ ಸ್ವರೂಪರಾಗುತ್ತೇವೆ. ಅಂತ ಧನ್ಯತ್ವವನ್ನು ಗುರುದೇವ ನಿಮ್ಮೆಲ್ಲರಿಗೆ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಪ್ರವಚನ ಓಂ ತತ್ಸತ್. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ